ವೇಗಸ್ ಬರಡು ಭೂಮಿ ಆದ್ರೂ ಯಾಕಿಷ್ಟು ಪ್ರಸಿದ್ಧಿ ಗೊತ್ತಾ? ಬನ್ನಿ ಒಟ್ಟಿಗೆ ತಿಳ್ಕೊಳ್ಳೋಣ. ವೆಲ್ಕಮ್ ಟು ನಮ್ ಕತೆ ನಿಮ್ ಜೊತೆ. ಇವತ್ ನಾವಿದೀವಿ ಮಾಬ್ ಮ್ಯೂಸಿಯಂ, ವೆರ್ ಹಿಸ್ಟ್ರಿ ಮೀಟ್ಸ್ ಕ್ರೈಮ್. ಈ ಬಿಲ್ಡಿಂಗ್ 1930 ಫೆಡರಲ್ ಕೋರ್ಟ್ ಹೌಸ್ ಮತ್ತೆ ಪೋಸ್ಟ್ ಆಫೀಸ್ ಆಗಿತ್ತು. ಆ ಟೈಮಲ್ಲೇ ಹೂವರ್ ಡ್ಯಾಮ್ ಕಟ್ಟಕ್ಕೆ ವೇಗಸ್ಗೆ 1000 ಜನ ಬರ್ತಾರೆ. 1931 ವೇಗಸ್ ಗ್ಯಾಮ್ಲಿಂಗ್ ನ ಲೀಗಲ್ ಮಾಡತ್ತೆ. ವೇಗಸ್ನ ಬೆಳವಣಿಗೆ ಮೇಲೆ ಕಣ್ಬಿದ್ದ ಯುಎಸ್ನ ಹಲವಾರು ಡಾನ್ಗಳು ಅಥವಾ ಮಾಬ್ಗಳು ಅವ್ರ ಕಪ್ಪು ಹಣನ ಕ್ಲೀನ್ ಮಾಡ್ಕೊಳಕ್ಕೆ ವೇಗಸ್ಗೆ ಬಂದು ಸೆಟಲ್ ಆಗ್ತಾರೆ. ಅಲ್ಲಿಂದ ಶುರು ಆಗತ್ತೆ ಗ್ಲಾಮರಸ್ ಕಸಿನೋಸ್ ಜೊತೆಗೆ ಕ್ರೈಮ್ ಅಂಡ್ ಮಾಫಿಯಾ ಕೂಡ. ನಾವ್ ನಿಂತಿರೋ ಈ ರೂಮಲ್ಲೇ ಮೊದಲನೇ ಬಾರಿಗೆ ಮಾಫಿಯಾ ಅಂಡ್ ಸರಳಿ ಕ್ರೈಮ್ ವಿರುದ್ಧ ತನಿಖೆಗಳು ಶುರು ಆಗತ್ತೆ. ಅದಕ್ಕೆ ಈ ಮ್ಯೂಸಿಯಂ ಇನ್ನೂ ಖ್ಯಾತಿ. ತನಿಖೆಗಳು ಶುರು ಆದ್ರೂ ಮಾಫಿಯಾ ಕೊನೆ ಮಾಡಕ್ಕೆ ಲಾ ಅಂಡ್ ಎನ್ಫೋರ್ಸ್ಮೆಂಟ್ ಸ್ಟ್ರಿಕ್ಟ್ ಆಗ್ಬೇಕಾಗತ್ತೆ ಅಂಡ್ ಇದಕ್ಕೆ ಕೆಲವು ವರ್ಷ ಹಿಡಿಯತ್ತೆ. ಈ ಮ್ಯೂಸಿಯಂ ಅಲ್ಲಿ ಇದ್ರ ಕುರಿತು ಕ್ರೈಮ್ ಲ್ಯಾಬ್ ಮತ್ತೆ ಫೈರ್ ಆರ್ಮ್ ಟ್ರೈನಿಂಗ್ ನಡೆಸ್ತಾರೆ. ನಾನ್ ಈ ಟ್ರೈನಿಂಗ್ ತಗೊಂಡಿದ್ದೆ. ಈ ಟ್ರೈನಿಂಗ್ 30 ನಿಮಿಷ ನಡೆಯುತ್ತೆ. ನಿಮ್ ಕೈಯಲ್ಲಿ ಒಂದು ಪಿಸ್ತೂಲ್ ಕೊಡ್ತಾರೆ. ನೀವು ಪೊಲೀಸ್ ಆಫೀಸರ್ ಆದ್ರೆ ಡೈಲಿ ಕ್ರೈಮ್ಸ್ಗೆ ಹೇಗ್ ರಿಯಾಕ್ಟ್ ಮಾಡಬೇಕು ಅಂಡ್ ಏನ್ ಡಿಸಿಷನ್ಸ್ ತಗೋಬೇಕು ಅನ್ನೋದೇ ಈ ಟ್ರೈನಿಂಗ್. ಕ್ರೈಮ್ ಲ್ಯಾಬ್ ಅಲ್ಲಿ ಸೈಂಟಿಸ್ಟ್ ಅಂಡ್ ಅನಲಿಸ್ಟ್ ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು ಅಂಡ್ ಟಿಕೆಟ್ಸ್ ಕೂಡ ರೀಸನಬಲ್ ಆಗಿದೆ. ಅಷ್ಟೇ ಅಲ್ಲ, ಈ ಮ್ಯೂಸಿಯಂ ಅಲ್ಲಿ ಪ್ರಿಸ್ನರ್ಸ್ ಕೈಯಿಂದ ಮಾಡಿರೋ ವೆಪನ್ಸ್ ನ ನೋಡಬಹುದು ಅಂಡ್ ಪ್ರಿಸ್ನರ್ಸ್ ನ ಎಕ್ಸಿಕ್ಯೂಟ್ ಮಾಡ್ತಿದ್ದ ಗ್ಯಾಸ್ ಚೇಂಬರ್ ನ ನೋಡಬಹುದು. ಒಟ್ನಲ್ಲಿ ಈ ಮ್ಯೂಸಿಯಂ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್.